ದೀಪಾವಳಿ ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ. ಏಕೆಂದರೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊಣ್ಣೂರು ಬಟ್ಟೆ ಅಂಗಡಿಯಲ್ಲಿ ದೀಪಾವಳಿಗೆ ಅತಿ ಕಡಿಮೆ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು, ವಿವಿಧ ವೆರೈಟಿಗಳ ಸಾರಿಗಳು, ಗಾರ್ಮೆಂಟ್ಸ್ಗಳ ಮಾರಾಟ ಮಾಡುತ್ತಿದ್ದಾರೆ. ಮತ್ತೇಕೆ ತಡ, ಇಂದೇ ಭೇಟಿ ಕೊಡಿ, ಬಟ್ಟೆ ಖರೀದಿಸಿ, ಭಾರಿ ಗಿಫ್ಟ್ ಪಡೆಯಿರಿ. ಶಾಫರ್ ದೀಪಾವಳಿಗೆ ಮಾತ್ರ. ಶಾಸಕರು ಇರ್ತಾರ. ಹಿಂದೂ ಸಮಾಜದವ್ರು ಯಾರು ನಿಂಗೆ ಶಾಸಕರು ಮಂತ್ರಿಗಳು ಆಗಬಾರಂತ ಉರಿಯಾಗತೈತೇನ? ಉರಿಯಾಗತೈತಿ. ನೀ ಏನ್ ಮಾತಾಡತಿಲ್ಲ, ನೀ ಏನ್ ಹೆಜ್ಜೆ ಇಡತಿ, ಮಂದಿ ಏನ್ ಬಿತ್ತಾತಿ ಅನ್ನೋದು ಮಂದಿಗೆಲ್ಲ ಗೊತ್ತೈತಿ. ಇದು ನೋಡ್ಕೊಂಡ್ ಹೆಜ್ಜೆ ಇಡ. ಇನ್ನಿಂದ ನಾಳೆ ನಿನಗ್ ಬ್ಯಾರೆ ಉದ್ದೇಶದಿಂದ ಹೇಳತ್ತಿಲ್ಲ. ನೀ ಎಚ್ಚರಿಕೆ ಹೆಜ್ಜೆ ಇಲ್ಲದಕ್ಕ ನಿನ್ನ ಕಟ್ಟಿಟ್ಬಿಟ್ಟು ಅನಾಹುತ ಆಗುತ್ತ ನಕ್ಕಿ ಹುಷಾರಾಗಿ. ನಿನಗಿಂತ ಹೆಚ್ಚು ನಮಗೂ ಮಾತಾಡಕ್ ಬರ್ತೈತೆ, ನಿನಗಿಂತ ಹೆಚ್ಚು ನನಗೂ ಮಾತಾಡಕ್ ಬರತ್ತೆ. ಗೋಕಾಕಿಂದ ನಿನ್ನ ಶನಿ ಕಾಟ ಪ್ರಾರಂಭ ಆಗೈತೆ. ನೀ ಏನ್ ಬಾಳ ಇದು ಗೆದ್ದದನು ಇದನ್ನ ಮಾಡಿದ್ರು ಮೇಸಿ ತಿರುವಾಕ್ ಹೋಗ್ಬೇಡ. ನಿನ್ನಂತ ಕೂದಲುಗಳು ಬೇರೆ ಬೇರೆ ಕಡೆ ಇರ್ತಾವ, ತಿಳ್ಕೊ. ಅದು ತಿಳ್ಕೊ ಮೊದಲ. ಮಾತಾಡ್ದೇನೆ ನಿನಗ ಹೇಳ್ಬೇಕಲ್ಲ, ನೀ ತಿಳ್ಕೊ. ಅಲ್ಲಿಂದ್ರ ನಿನಗ ನೆಟ್ಟಗ ನೋಡ್ಕೊಂಡ್ ನಮಗ್ ಬರುವಂತ ವಿಡಿಯೋಗಳ ನೀ ಏನ್ ಮಾಡಾಕ್ತಿಲ್ಲ, ನೀ ಏನ್ ಮೀಸಿ ತಿರುವಾತಿಲ್ಲ. ನಮ್ ಸಣ್ಣ ಹುಡುಗರು ತಿರುತ್ತಾವ. ಹುಷಾರದಾಗಿ ಬಾ, ಸೇನೆ ಆಗಕ್ ಹೋಗ್ಬೇಡ. ನನಗ ಮಾತ್ ಬರತ್ತೆ, ನಾನ ಮಾತಿನ ಜಾಲ ಮೇಲೆ ತಿಳ್ಕೊಕ್ ಹೋಗ್ಬೇಡ. ನಮಗೂ ಎಲ್ಲ ನಾವು ತಾಯಿ ಎಲ್ಲ ಕುಡ್ದು ನಮಗೂ ಸ್ವಾಭಿಮಾನ ಅನ್ನೋದು ಐತೆ. ಯಾಕೆ ಶಾಂತ ರೀತಿ ಹೊಂಟದು ತಿಳ್ಕೊಂಡ್ ನಡಿಯ. ನಮ್ಮವ್ವ ತಿಳ್ಕೊಂಡ್ ನಡಿ. ಕಾಯ್ತಿ ಹೋಗಿ ಕಾಯ್ತಿ ಆಗಕ್ ಹೋಗ್ಬೇಡ. ಕಾಯ್ತಿ ಗತಿ ಇರ. ನಿನ್ ಕಾಯ್ತಿ ಲತ್ತಿ ಪಟ್ಟ ಬರಬಾರ್ದು. ಹುಷಾರಾಗಿರ. ಈ ಒಂದು ಗೋಕಾಕ ಜನತೆಯಿಂದ, ಹಿಂದೂ ಸಮಾಜದಿಂದ, ಇದು ಯಾವುದೇ ಒಂದು ಹಿಂದೂ ಸಮಾಜ ಅಲ್ಲ, ನಾವು ಜಾತ್ಯತೀತ ರಾಜಕಾರಣ ನಮ್ಮ ನಾಯಕರು ಮಾಡ್ಕೊತ ಬಂದಾರ. ಆ ನಿಟ್ಟಿನೊಳಗೆ ನಾವ್ ಹೆಜ್ಜೆ ಇಡಾತು. ಶಾಂತಿ ಪ್ರಿಯರಾಗಿ ನಾವ್ ಹೆಜ್ಜೆ ಇಡಾತು. ತಿಳ್ಕೊ ಇದನ್ನ. ಕೆಟ್ಟ ಸುಮಾರನ್ನ ಅದ ನಿಟ್ಟಿನೊಳಗ ನೀ ಹೆಜ್ಜೆ ಇಟ್ಟ ನಿನಗ ಮುಂದೆ ಶಾಂತ ರೀತಿಯಿಂದ ನಿನಗ ದೇವ್ರ ಮುಕ್ತಿ ಕೊಡ್ತಾನ. ಇಲ್ಲ ಅಂತಂದ್ರ ಏನಾಕತಿ ಅನ್ನೋದು ನಿನ್ನ ಅನಿವಾರ್ಯ ನಿನಗ ಗೊತ್ತೈತೆ. ಅದಕ್ಕ ಬಾಳ ಹರ್ಕೋಕ್ ಹೋಗ್ಬೇಡ. ಯಾವ್ದೋ ಒಂದು ಹೋಗುತ್ನ್ಯಾಗ ಬಾಳ ಒಜಾರ್ತೈತಿ ಅಂತಲ್ಲ, ಹಂಗ ಆಗಕ್ ಹೋಗ್ಬೇಡ. ಸ್ವಲ್ಪ ನಾಟಕ ನೋಡ್ಕೊಂಡ್ ನಡಿ. ಅದಕ್ಕ ಈ ಒಂದ ಪ್ರತಿಭಟನೆ ನಮ್ಮೆಲ್ಲಾ ಏನ್ ಹಿಂದೂ ಸಮಾಜ ಇರ್ಬೋದು, ಎಲ್ಲಾ ಆಲ್ಮ ಸಮಾಜ ಇರ್ಬೋದು, ಮುಸ್ಲಿಂ ಸಮಾಜ ಇರ್ಬೋದು, SC ಸಮಾಜ ಇರ್ಬೋದು, ನಮ್ ಏನ್ ಹಿಂದೂ ಸಮಾಜ, ನಮ್ದು ಇವಾಗ ವೀರಶೈವ ಸಮಾಜದವ್ರು ಅದಾರ. ತಿಳ್ಕೊ ಇದನ್ನ. ಏನ ಈ ನಮ್ ನಾಯಕರ ಧಕ್ಕೆ ಆದ್ರೆ ಎಲ್ಲಾರು ಯಾರ್ಯಾರು ಎದ್ ಕುಂತಾರ ತಿಳ್ಕೊ. ನಾವ್ ಶಾಂತಿ ಪ್ರಿಯವಾಗಿ ನಾವ್ ಪ್ರತಿಭಟನೆ ಮಾಡೋದೇನು ಉದ್ದೇಶ ಇರಾಕಿಲ್ಲ. ನಾವು ಮನವಿ ಕೊಡಾಕಂತ ಉದ್ದೇಶ ಐತಿ. ನಿನ್ನ ಬಂಧಿಸ್ರ ಚಲೋ. ಯಾಕ ನೀ ಹೊರಗಿದ್ದೆ ಅಂದ್ರ ನಿನ್ನ ಉಳಿಗಾಲಿಲ್ಲ. ನಿನ್ನ ಒಳಗ್ ಹೋಗುತ್ತಿಲ್ಲ. ನಿನಗೆ ನೀನ್ ಗುಂಪಿನಲ್ಲ, ನೀ ಹೊರಗಿರೋದು ಅವಶ್ಯಕತೆ ಇಲ್ಲ. ಕೂಡಲೇ ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹಾಗೂ ಎಲ್ಲ ಪೊಲೀಸ್ ಇಲಾಖೆ ಅವರು ಎಚ್ಚೆತ್ತುಕೊಂಡ ಅವನ ಸೂಕ್ತ ಕ್ರಮ ಕೈಗೊಳ್ಬೇಕು. ಈ ಮಾಧ್ಯಮದ ಮುಖಾಂತರ ಹಾಗೂ ಈ ಜನತೆ ಮುಖಾಂತರ ಈ ಎಲ್ಲಾ ಸಮಾಜದ ಮುಖಂಡರ ವತಿಯಿಂದ ನಾನು ಮನವಿ ಮಾಡ್ಕೊತೀನಿ. ಯಾರು ಮಾತಾಡಿದಾರಲ್ಲ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಕಾಯ್ದೆ ಕಾನೂನು ಪ್ರಕಾರ ಅವ್ನ ಬಂಧನೆ ಆಗ್ಬೇಕಂತೇಳಿ ಈ ಮೂಲಕ ನಾನು ತಿಳ್ಕೊಂಡ ಈ ಒಂದು ಗೋಕಾಕ್ ಜನತೆಯ ಪರವಾಗಿ ನಾನು ಮಾತಾಡ್ತಾ ಇದ್ದೇನೆ. ನನ್ನ ಹೆಸರು ಸುರೇಶ್ ಸಂಗ್ರಿ ಅಂತೇಳಿ ಮಾತಾಡ್ತಾರೆ. ಮಾತಾಡಬಾರ್ದು ನಮ್ಮೊಂದು ಎಲ್ಲರೂ ಹೇಳಿದ್ರು. ಅದೇ ಹುಚ್ಚನ ಮಾತಾಡ್ತೈತಿ ಗಪ್ ಉಳಿಸಿರ ಹುಚ್ಚನ ಬಹಳ ಸಾಧ್ಯ ಆಗ್ತದೆ. ಏನ್ ಮಾಡೋದ ಹುಷಾರ. ಇನ್ನು ನಮ್ ನಾಯಕರಾಗ್ಲಿ, ನಮ್ ಜಾತಿಗಾಗ್ಲಿ ಏನಾದ್ರು ನಿಂದನೆ ಮಾಡಿದಂದ್ರೆ ಮುಂದೆ ಬರೋ ದಿನದಲ್ಲಿ ನಾವು ತಕ್ಕ ಉತ್ತರ ಕೊಡ್ತೇವೆ. ಸಮುದಾಯದ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆ ಗಂಟೆ ವಾಲ್ಮೀಕಿ ಸಮಾಜದ ಕಿಡಿಗೇರಿಗೆ ಯಾವುದೇ ರಾಜಕೀಯ ಪಕ್ಷ ನಡೆಸಬೇಕಾದ್ರೂ ಈ ವಾಲ್ಮೀಕಿ ಸಮಾಜದವರ ಸೇನಾಧಿಪತ್ಯ ಬಹಳ ಮುಖ್ಯ ಐತಿ. ಯಾವುದೇ ನಾಯಕರಿಲ್ಲ, ವಾಲ್ಮೀಕಿ ನಾಯಕರಿಲ್ಲ. ಇವತ್ತಿನ ಇತಿಹಾಸ ತೆಗೆದು ನೋಡ್ರಿ, ಯಾವುದು ರಾಜಮಂತ್ರಿ ಮುನ್ನಡೆಸಕ್ಕಾಗಿಲ್ಲ. ಯಾವುದೇ ದಂಡಾಧಿಕಾರಿಗಳು, ಸೇನಾಧಿಪತಿಗಳು ಯಾರಾದ್ರೂ ಮುನ್ನಡೆಸೋರು ಇದ್ರಂದ್ರ ದಂಡ ನಾಯಕರು ಯಾರಿದ್ರೆ ಅವರು ವಾಲ್ಮೀಕಿ ಸಮಾಜದವರು.
ಅಂತ ಇತಿಹಾಸವುಳ್ಳಂತ ವಾಲ್ಮೀಕಿ ಸಮಾಜವನ್ನ ನಿನ್ನೆ ನಡೆದಕ್ಕಂತ ಘಟನೆಯಿಂದ ದುರ್ಘಟನೆ ಬಹಳ ಖಂಡನೀಯವಾಗಿದೆ. ಕುರಿ ಕೋಳಿ ತಿಂದು ಮಂದಿ ನಾವ ಕತ್ತಿ ಅವರ ಬರೇ ಮೀಸಿ ತಿರುವುದ್ರಲ್ಲ ಗೋಕಾಕೈಯಿಂದ ನನ್ನ ಗಾಡಿ ಬಂದ್ ರಾಜಕೀಯ ವಿಷಯದಾಗ ಬೇಕಾದ ಮಾತಾಡ ನಾವೇನು ತೆಂಗಿಲ್ಲ ಬ್ಯಾಡ ಯಾವಾಗ ಹೆಸರು ಬೇತಿಲ್ಲ ನಮ್ಮ ಅಣ್ಣ ತಂಟೆಗೆ ಏನಾರ ಹೆಸರ ತೆಗದ್ರ ನಿನ್ನ ಏನ್ ಮಾಡ್ತೋ ಗೊತ್ತಿಲ್ಲ ಕುರಿ ಕೋಳಿ ಕಡಿ ತಿಂದು ಮಂದವ ನೀನು ಬಿಡ್ತು ಏನ ಬಾಯಿನ ಗೋಕಾಕ ನೋಡ್ತೇವೆ. ನಿನ್ನೆಯ ದಿನಾಂಕ ಏನು DCC ಬ್ಯಾಂಕ್ ಚುನಾವಣೆ ಮತದಾನ ಪ್ರಕ್ರಿಯೆ ನಡೆದಿತ್ತು. ಆ ಪ್ರಕ್ರಿಯೆ ನಡೆದಾಗ ರಮೇಶ್ ಕತ್ತಿ ಎಂಬ ಮಾಜಿ DCC ಬ್ಯಾಂಕ್ ಅಧ್ಯಕ್ಷರು ಹಾಗೂ ಮಾಜಿ ಸಂಸದರು ಒಂದು ಜಾತಿ ಬಗ್ಗೆ ಮಾತಾಡ್ತಾರೆ. ಅದು ಹೆಂಗಂದ್ರೆ ಜಾತಿ ನಿಂದನೆ ಮಾಡೋದು ಮತ್ತು ಅದನ್ನು ಸಮರ್ಥನೆ ಮಾಡ್ಕೋದು. ನೋಡ್ರಿ ರಮೇಶ್ ಕತ್ತಿ ಅವರೇ, ನಿಮಗೆ ಹೇಳ್ತೀವಿ ಇದು ಕೊನೆ ಆಗ್ಬೇಕು. ಮತ್ತು ನಿನ್ನೆ ದಿನ ಇಲ್ಲ ನಾನು ಅದು ಹಾಗೆ ಅಂದಿಲ್ಲ, ಇದನ್ನು ರಾಜಕೀಯ ದುರುದ್ದೇಶವಾಗಿ ತಿರ್ಚಿದಾರು ಅಂತ ನೀವು ಹೇಳ್ತೀರಿ. ಇದು ನಿಮಗೆ ತಪ್ಪೈತಿ. ಸಂಪೂರ್ಣ ವಿಡಿಯೋ ನೀವು ನೋಡ್ಬೇಕು. ನಿಮಗೆ ಯಾರು ಗೈಡ್ಲೈನ್ಸ್ ಮಾಡಿದಾರೆ ನಮಗೆ ಗೊತ್ತಿಲ್ಲ. ಮತ್ತು ನಾವು ಪೊಲೀಸ್ ಇಲಾಖೆದವ್ರಿಗೆ ಒಂದು ವಿನಂತಿ ಮಾಡ್ಕೋತೀವಿ, ಬರೀ ರಮೇಶ್ ಕತ್ತಿ ಅವ್ರ ಮೇಲೆ ಅಷ್ಟೇ ಪ್ರಕರಣ ದಾಖಲಾದರೆ ಆಗೋದಿಲ್ಲ. ಅವ್ರ ಜೊತೆಗೆ ಆತನ ಜೊತೆಗೆ ಅವ್ರ ಹಿಂಬಾಲಕರು ಯಾರ್ಯಾರಿದ್ದಾರಲ್ಲ ಆ ಪದ ಅಂದುಕೂಲನ ಅವ್ರು ನಗುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ, ನಗಪಾಠ್ಯ ಮಾಡಿದ್ದಾರೆ. ಅವ್ರ ಮೇಲೂ ಸಹಿತ ಕ್ರಮ ಕೈಗೊಳ್ಬೇಕು. ಸ್ವಯಂ ಪ್ರೇರಿತವಾಗಿ ದೂರು ದಾಖಲಾಗಬೇಕು. ಮತ್ತು ಇನ್ನೊಮ್ಮೆ ಇದೇನು ವಾಲ್ಮೀಕಿ ಸಮುದಾಯ ರಾಜ್ಯದಲ್ಲಿ ಬಹಳ ಒಂದು ರಾಜಕೀಯವಾಗಿ, ಒಂದು ಆರ್ಥಿಕವಾಗಿ, ಒಂದು ಶೈಕ್ಷಣಿಕವಾಗಿ ಬೆಳೆದ ಇವ್ರಿಗೆ ನೋಡೋಕ್ಕಾಗ್ತಾ ಇಲ್ಲ. ಇವತ್ತು ಗೋಕಾಕದಾಗ ನಾವು ಪ್ರತಿಭಟನೆ ಮಾಡಿದ್ವು ಅಂದ್ರೆ ಬರೀ SC ST ಅಷ್ಟೇ ಅಲ್ಲ, ಅದರ್ಸ್ ಲಿಂಗಾಯತರಾಗಿರ್ಬೋದು, ಉಪ್ಪಾರಾಗಿರ್ಬೋದು, ಕುರುಬರಾಗಿರ್ಬೋದು, ಎಲ್ಲ ಜಾತಿ ಮುಸ್ಲಿಮರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಎಲ್ಲರೂ ಬಂದು ವಾಲ್ಮೀಕಿ ಸಮಾಜ ಜೊತೆಗೆ ನಾವು ಅದೀವಿ ಅಂತೇಳಿ ಹೇಳಿದಾರೆ. ನಾವು ಯಾವತ್ತೂ ಸಹಿತ ವಾಲ್ಮೀಕಿ ಜನಾಂಗದವ್ರ ಜೊತೆಗೆ ಇರ್ತೀವಿ. ಮತ್ತು ಇನ್ನೊಂದು ನೀವು ಅರ್ಥ ಮಾಡ್ಕೋಬೇಕು, ಪ್ರತಿ ಬಾರಿ ನೀವು ಎಲ್ಲರ ಕಾರ್ಯಕ್ರಮದಾಗ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಗ್ತೀರಿ. ಆದ್ರೆ ಆ ಜೈ ಶ್ರೀರಾಮನ್ನ ಬರೆದವರು ಯಾವ ಸಮುದಾಯದವ್ರು ಅಂದ್ರೆ ವಾಲ್ಮೀಕಿ ಸಮಾಜದವರು ಅಂತೇಳಿ ನೀವು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ದಯಮಾಡಿ ನಿಮಗೆ ಇನ್ನೊಮ್ಮೆ ಇದು ಲಾಸ್ಟ್ ಎಚ್ಚರಿಕೆ, ಇನ್ನು ಮುಂದೆ ಈ ರೀತಿ ಆಗಬಾರ್ದು. ಇನ್ನು ಮುಂದೆ ಏನಾರ ನೀವು ನಮ್ಮ ವಾಲ್ಮೀಕಿ ಸಮುದಾಯದ ಬಗ್ಗೆ ಆಗಲಿ ಹಾಗೂ ನಮ್ಮ ನಾಯಕರ ಬಗ್ಗೆ ಆಗಲಿ ಏನಾರ ಮಾತಾಡಿದ್ರೆ ನಾವು ಬಿಡುವುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಮಡಿವಂತ್ರಿ ಯಾವ ಊರಾಗದಾನ್ರಿ ಇವ್ ಮಡಿವಂತ್ರಿ? ಇವ್ನು ಮೀಸಿ ತಿರೋದು ಇವನಂತ ಮೀಸಿ ನನ್ನ ಮನ್ಯಾಗ ಬೇಕಿಗಿದಾವ್ರಿ, ನನ್ನ ಮನ್ಯಾಗ ಬೇಕಿಗಿದಾವ. ಮೀಸಿ ಗಡ್ಡ ಯಾರಿಗಿದಾವ್ರಿ? ವಾಲ್ಮೀಕಿ ಆಗದಾವ್ರಿ. ಅವ ಏನಂತ ತಿಳ್ಕೊಂಡನ್ರಿ, ನಮ್ಮ ಈ ಸಲ ನಮಗ್ ಜಾತಿ ಬಗ್ಗೆ ಮಾತಾಡಿದನ್ರಲ್ಲ, ಬ್ಯಾಡ್ರ ಅಂದ್ರಲ್ಲ, ಅದಕ್ಕೆ ನಮ್ಗೆ ನ್ಯಾಯ ಬೇಕ್ರಿ. ನಾವು ನ್ಯಾಯ ಸಿಗೋ ಮಟ್ಟ ಬಿಡಂಗಿಲ್ಲ. ಅವನ ಹಿಂದೆ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಇಷ್ಟು ಕೀಳುವಾಗಿ ನಮಗೆ ಮಾತಾಡ್ತಾರೆ ಇವರು. ನಮ್ಮನ್ನ ಏನಷ್ಟು ಅವ್ರು ಈ ಸಂವಿಧಾನ ಬರೆದ್ರು ಈ ನಮ್ಮನೆ ಮಾತಾಡ ಬರೀಲಿಲ್ಲ ಅಂದ್ರೆ ನಮ್ಗೆ ಏನ್ ಮಾಡ್ತೀವಿ? ಏನ ನೀವು ಏನ್ ನಡೆಸಿದ ನೀವು? ಅವನ ಮೀಸಿ ನುಣ್ಣಂಗ ಬೋಳಿಸಿ ಅವ್ನು ಸೀರೆ ಉಡಿಸ್ತಾವೇನ್ರಿ? ಹತ್ತರ ಪತ್ತರ ಮಾತಾಡ ನನ್ನ ಜೀವ ಇರುವವರೆಗೆ ಇನ್ನೊಂದ್ಸಲ ಬ್ಯಾಡ ಸುಳಿ ಮಕ್ಕಳ ಹಂಗ ಹಿಂಗ ಅಂತ ಮಾತಾಡಿದಂದ್ರ ಅವನ ಮನಿಗೆ ಹೋಗಿ ನುಗ್ಗಿ ಬಡಿತಾನ. ನಾನು ಏನ್ ಮಾಡ್ತಾನ ಮಾಡ್ಲಿ ಅವನು ಮೀಸಿ ಸಣ್ಣಂಗ ಚಂದಂಗ ನಾನ ಬೋಳಿಸ್ತಾನ. ನಾವಳಿಗೆ ನಮ್ಮ ಊರಾಗ ನಾವಳಿಗೆ ಕರ್ಕೊಂಡು ಹೋಗಿ ಮೀಸಿ ಗಡ್ಡ ತಿರುವಾತಾನ. ಅವನತ್ತ ಮೀಸಿ ನಮ್ ಬೇಕಿಗಿದಾವ ಅಂತ ಹೇಳತ್ತಾನ. ಅವನು ಮೀಸಿ ಬೋಳಿ ಸೀರೆ ಉಡಿಸಿ ಬರ್ತಾನ. ಅವ್ನು ಕೆಲಸ ನಾವ್ ಯಾರು ಮಾಡಂಗಿಲ್ಲ. ಕತ್ತಿ ತಗೊಳಲ್ಲ ಜೀವ ಯಾರು ಇವತ್ತು ಬಡವರು ಬರ್ಲಿಸ್ರಿ. ಈಗ ಸದ್ದರಿ ನಾವು ಆಲ್ರೆಡಿ ಎಲ್ಲ ನಾವು ಲಿಂಗಾಯತರು ನಾವೆಲ್ಲ ಕೂಡಿ ಒಂದ ತಾಟ್ನಾಗ ಊಟ ಮಾಡ್ತೇವೆ. ಎಲ್ಲ ನಾವು ಅಂತ ಸಮಾನ ನಡೆದು ಇವ್ಯಾರ್ರಿ ಇವೊಂದು ಮೂಲೆ ಕೂತ್ಕೊಂಡು ಜಾತಿ ಬಗ್ಗೆ ಮಾಡ್ತಾನ. ಅಣ್ಣಗಳು ನಮ್ಮ ಕರ್ನಾಟಕದಾಗ ಅಣ್ಣಗಳ ಹೆಸರು ಹೇಳಿ ನಮ್ಗೆ ಎಷ್ಟು ಗೌರವ ಐತ್ರಿ. ಅವ್ರನ್ನ ಒಂದು ಫೋಟೋ ಪೂಜೆ ಮಾಡ್ತಾರ್ರಿ ಎಲ್ಲ ಕ್ಷೇತ್ರದಾಗ. ಅರ್ಬಾನ್ ಕ್ಷೇತ್ರ ಆಯ್ತು, ಎಂಕ್ಲಮೆಂಟ್ ಕ್ಷೇತ್ರ ಆಯ್ತು, ಗೋಕಾಕ್ ಕ್ಷೇತ್ರ ಆಯ್ತು. ಒಬ್ರು ಎಲ್ಲಾರು ಅವ್ರ ಮನೆಯೊಳಗ ಲಿಂಗಾಯತರ ಮನ್ಯಾಗ ಫೋಟೋ ಪೂಜೆ ಮಾಡತ್ತಾರ್ರಿ. ಇವನ್ ಯಾರು ಪೂಜೆ ಮಾಡತ್ತಾರ ಹೇಳ್ರಿ ಸರ್? ಅಲ್ರಿ ನಮ್ಮ ಗೋಕಾಕ್ ಜಿಲ್ಲಾದಾಗ ಅಲ್ರಿ ನಮ್ಮ ಕರ್ನಾಟಕದಾಗ ಪೂಜೆ ಮಾಡತ್ತಾರ. ಇವನ್ ಯಾರು ಪೂಜೆ ಮಾಡತ್ತಾರ್ರಿ?
ಇವ್ನು ಸತ್ರು ಇವ್ನ ಮನೆ ಪೂಜೆ ಮಾಡ ಇವ್ನ ಫೋಟೋ ಪೂಜೆ ಮಾಡಂಗಿಲ್ಲ ಯಾರು ಅವ್ನು ನಾಳೆ ಗೋಕಾಕ್ ಬಂದ್ರ ಹಾಕಿನ ಇಲ್ಲಿ ಕಟ್ಟಿ ಹಾಕಿನ ಚಪ್ಪಲ್ ಹಾರ ಹಾಕಿ ಬೈತು ಕರ್ಕೊಂಡು ಬಂದವ್ನು ಮೊದಲು ಬಡ್ದ ಅವ್ ಎಲ್ಲಿರ್ತಾನೆ ಹಿಡ್ಕೊಂಬಂದ್ ಬೈತು ಅವ್ ಏನ್ ಮಾಡ್ತಾನೆ ಮಾಡ್ಲಿ ಅದಕ್ಕೆ ರೆಡಿ ಅದ್ರಿ ನಾವು ಹುಟ್ಟಿದೋದ್ ಕೇಳೋಣ ನಾವು ಇನ್ನು 7 ಹುಟ್ಟಿಯಲ್ಲ ಆ ವಿಡಿಯೋ ತೆಗೆದು ನೋಡಂತೇಳಿ ನೋಡ್ರಿ ಏನೋ ಡಾಲ್ಬಿ ರಾತ್ರಿ ಒಂದು ಹಾಫ್ 90 ಕುಡ್ಕೊಂಡ್ ರಾತ್ರಿ ಬಾಗಲ್ದಾಗ ಕುಂತ ಅಂಗಳದಾಗ ಕುಂತ ಮಾತಾಡ್ಯಲ್ಲ ಏ ಹಂಗ ಹಿಂಗ ನಾನು ಡಾಲ್ಬಿ ಹಚ್ಚಬೇಡತ್ತಂದ್ರು ಅದನ್ನ ತಿರ್ಚಿದಾರೋ ಇದಂತೂ ಹತಾಶೆ ಆಗ್ಯಾರೋ ನಿನ್ನಂಥ ಇಲೆಕ್ಷನ್ಗಳು ಭಾಳ ನೋಡಿದಾರ ದೊಡ್ಡ ನಾಯಕರು ನಮ್ದು ಏನು ನಾಯಕರದಾರ ಭಾಳ ನೋಡಿದಾರ ರಾಜ್ಯ ತುಂಬ ನೋಡಿದಾರ ಪಾಪ ನಿಂದೇನದ ಇದು ಅಡಿಗೆ ಮನ್ಯಾಗಿಂದ KAB ಕ್ಯಾದಿನ ಅಂತೇಳಿ ಭಾಳ ಮೆಸಿತೀರಿ ಏನು ನೀವು ಹೊಂಟಿದಿಲ್ಲ ಅದು ಭಾಳ ಓವರ್ ಮಾಡಕ್ಕೆ ಹೋಗ್ಬೇಡ ನೋಡ್ಕೋ ತಿರ್ಚುವಂಥ ಅವಶ್ಯಕತೆ ಇಲ್ಲ ತಿರ್ಚೋದು ಏನೋ ಲೋಕಕ್ಕೆ ಗೊತ್ತೈತಿಲ್ಲ ನೀ ಏನು ಬೇದಿ ಅಂತ ಅನ್ನೋದು ಮತ್ತು ನೀ ಬೇದ್ರೆ ಡಾಲ್ಬಿ ಬಂದ್ ಮಾಡಿ ಅವ್ರು ಯಾಕೆ ನಗ್ತಾರೋ ಅವ್ರು ಯಾಕೆ ನಗ್ತಾರ ಡಾಲ್ಬಿ ಬಂದ್ ಮಾಡ್ರು ಹಚ್ಚಬೇಡತ್ತಂದ್ರೆ ಮುಂದಿನವ್ರು ಯಾಕೆ ನಗ್ತಾರೋ ನೀ ಏನು ಬೇದೇನು ಇದ್ರಿಗಾರು ಗೊತ್ತೈತಿ ಇದು ನೀ ಅಷ್ಟೇ ಇದಲ್ಲ ನಿನಗೇನು ಜೋಡಿ ಸಾಥ್ ಕೊಟ್ಟು ನಕ್ಕದಲ್ಲ ಅವ್ರ ಮೇಲೂ ಕ್ರಮ ಕೈಗೊಳ್ಬೇಕಂತ ನಾವು ವೈಯಕ್ತಿಕವಾಗಿ ಅದಕ್ಕೆ ಭಾಳ ಹುಷಾರ ನ್ಯಾಲಿಗೆ ಒಳಗಿರಲಿ ಯಾವುದೇ ಮನುಷ್ಯಗೆ ಜಾತಿಗೆ ಧಕ್ಕೆ ಆದ್ರೆ ಬಿಡುವಂಥ ವಿಚಾರ ಬರೋದಿಲ್ಲ ಇವತ್ತು ನನ್ನ ಬಿಡೋದಿಲ್ಲ ಯಾರು CM ಮಾತಾಡೋ CMನ ಬಿಡೋದಿಲ್ಲ ಯಾಕೆ ಜನ ತಿರುಗಿ ಬಿದ್ರೆ ಎಂತೆಂಥ ಸರ್ಕಾರಗಳು ಹೋಗ್ಯಾವ ಸರ್ಕಾರಗಳು ಕಚೇರಿಗೆ ಉರಿ ಹಚ್ಚಾರ ನೀನು ಆಫೀಸ್ಗೆ ನಿನಗೆ ಉರಿ ಹಚ್ಚೋ ಕಾಲ ಭಾಳ ದೂರ ಇಲ್ಲ ಜಾತ್ರೆ ಇದ್ದು ಚಲೋ ಇಲ್ಕಂದ್ರೆ ಉರಿ ಹಚ್ಕೋತಕ್ಕದ ಐತಿ ಸ್ವಲ್ಪ ಹುಷಾರ್ದಾಗಿರಿ ಕತ್ತಿ ಅವ್ರೆ ಕತ್ತಿಗೆ ಹಾಕಿ ಹೋಗ್ಬೇಡ